ತುಂಬಾ ಜನ ಮುಜುಗರ ಪಡ್ಕೊಂಡು ಮಾತಾಡೋಂತ ಟಾಪಿಕ್ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಇವತ್ತು ಮಾತಾಡ್ತಿದೀವಿ. ನನ್ಕಿಂತ 8 years ಎಲ್ಡರ್ ಪರ್ಸನ್ ಜೊತೆ ಮಾತಾಡುವಾಗ ಈ ಟಾಪಿಕ್ ಬಂತು. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ ಪ್ರಕಾರ ಆಲ್ಕೋಹಾಲ್ ಸಿಗರೇಟ್ ಎಲ್ಲ ಬಿಟ್ರೆ ಅಥವಾ ಕಡಿಮೆ ಮಾಡಿದ್ರೆ ಪ್ರಾಪರ್ ಆಗಿ ವರ್ಕೌಟ್ ಮಾಡಿದ್ರೆ ಏನ್ ಜೀವನ ಪೂರ್ತಿ ಮಾಡ್ತಾನೆ ಇರ್ಬೋದಾ ಅಂತ. ನಾನು ಅದಕ್ಕೆ ಹೇಳಿದೆ, ಹಾಗಲ್ಲ, ನಿಮ್ಮ ಜೆನೆಟಿಕಲಿ ಏನ್ ಗಿಫ್ಟ್ ಆಗಿರ್ತೀರಾ, ನೀವು ಅಗ್ರೆಸಿವ್ ಆಗಿ ಅನ್ಹೆಲ್ತಿ ಕಡೆ ಫಾಲೋ ಆದಷ್ಟು ಅದು ಡ್ರಾಪ್ ಆಗ್ತಾ ಹೋಗುತ್ತೆ ಅಂತ. ಎಕ್ಸಾಂಪಲ್, ವುಮೆನ್ಸ್ ಫರ್ಟಿಲಿಟಿ ಕನ್ಸಿಡರ್ ಮಾಡಿದ್ರೆ ಅವಾಗ 35 ವರ್ಷ ಆದ್ಮೇಲೆ ಲೆಸ್ ಫರ್ಟೈಲ್ ಆಗ್ತಾ ಇದ್ರು. ಇವಾಗ 20-22 ವರ್ಷದ ಹುಡುಗಿರ್ಗೂ PCOD ಇಶ್ಯೂ ಫೇಸ್ ಮಾಡ್ತಿದ್ದಾರೆ, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಿಲ್ಲ. ಬಿಕಾಸ್ ಅವರಲ್ಲೂ ಆಲ್ಕೋಹಾಲ್ ಹ್ಯಾಬಿಟ್ ಇವಾಗ ಜಾಸ್ತಿ ಆಗ್ತಾ ಇದೆ. IT ಜಾಬ್ ಇಂದ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಮನೆಯಲ್ಲೇ ಕೂತ್ಕೊಂಡು ಪಿಜ್ಜಾ, ಬರ್ಗರು, ಕುರುಕ್ಲಿ ತಿಂಡಿ ಎಲ್ಲ ತಿನ್ಕೊಂಡಿರ್ತಾರೆ, ಫಿಸಿಕಲಿನೂ ಆಕ್ಟಿವ್ ಆಗಿರ್ತಾ ಇಲ್ಲ. ಹಾಗೆ ಹುಡುಗರಲ್ಲೂ 50 ವರ್ಷಕ್ಕೆ ಡ್ರಾಪ್ ಆಗೋ ಫರ್ಟಿಲಿಟಿ ಅಥವಾ ಸೆಕ್ಷುವಲ್ ಹೆಲ್ತ್ ಈಗ 30, 35, 40 ವರ್ಷಕ್ಕೆ ಆಗೋಗ್ತಾ ಇದೆ. ವರ್ಕೌಟ್ ಮಾಡೋರ್ಗೆ ಗೊತ್ತಿರುತ್ತೆ, ಮೋರ್ ಫ್ರೀಕ್ವೆಂಟ್ ಎರಿಕ್ಷನ್ಸ್ ನ ನೀವು ಫೇಸ್ ಮಾಡ್ತಾ ಇರ್ತೀರಾ.